ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಸಿನಿಮಾದು ಪೋಸ್ಟರ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಕೃಷಿ ಯೋಗಿ ಅಂತ ಅಂದ್ಬಿಟ್ಟು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾನ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಯಾಕಂದರೆ ಇದೊಂದು ನಮ್ಮ ಪ್ರೆಸೆಂಟ್ ಸಿನಾರಿಯೋಗೆ ಏನು ಬೇಕಲ್ವಾ ಅದ್ರ ಪ್ರಕಾರ ಒಂದು ತೆಗಿತಾ ಇರೋವಂಥ ಸಿನಿಮಾ. ನಮ್ಮ ಫಾರ್ಮರ್ಸ್ ಬಗ್ಗೆ, ಅವರ ಒಂದು ಕಷ್ಟದ ಬಗ್ಗೆ, ಆಮೇಲೆ ಗೌರ್ಮೆಂಟಿಂದ ಅವ್ರಿಗೆ ಹೆಂಗೆ ಸಹಾಯ ಸಿಗ್ತಾ ಇದೆ, ಆ ಸಹಾಯನ ಹೆಂಗೆ ಉಪಯೋಗಿಸ್ಕೊತಾ ಇದ್ದಾರೆ, ಅದು ಸಫಿಷಿಯೆಂಟೋ ಇಲ್ವೋ ಅಂತ ಇಡೀ ಒಂದು 3 hours ಅದನ್ನೆಲ್ಲ ಸೇರಿಸಿ ಜನಗಳಿಗೆ ತಲುಪೋಂಗೆ. ಆ್ಯಂಡ್ ಸೊ ದಟ್ ಈ ಥರ ಸಿನಿಮಾ ಬಂದಾಗ ಇದು ಗೌರ್ಮೆಂಟಿಗೆ ತಟ್ಟುತ್ತೆ. ಆ್ಯಂಡ್ ಫಾರ್ಮರ್ಸ್ ಎಷ್ಟು ಕಷ್ಟಪಡ್ತಾರೆ, ಸಾಕಷ್ಟು ಫಾರ್ಮರ್ಸು ಸುಸೈಡೆಲ್ಲ ಮಾಡ್ಕೊತಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಈ ಒಂದು ತಂಡ ಬಂದಿದೆ, ಹೊಸ ತಂಡ. ಆ್ಯಂಡ್ ಯಶವಂತ್ ಅಂತ ಡೈರೆಕ್ಟರ್, ಇದಕ್ಕೆ ಅವರಿಗೆ ಹೊಸ ಡೈರೆಕ್ಟರ್, ಫಸ್ಟ್ ಫಿಲಮ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಯಶವಂತ್, ಇಡೀ ತಂಡ ಒಳ್ಳೇದಾಗಲಿ. ಆ್ಯಂಡ್ ಪ್ರೊಡ್ಯೂಸರ್ಸ್ ಅಷ್ಟೇ, ಅವರವರೇ ಸೇರಿಕೊಂಡು ಇಬ್ಬರು ಪ್ರೊಡ್ಯೂಸರ್ಸ್ ಮಾಡ್ತಾರೆ. ಇಟ್ಸ್ ರಿಯಲಿ ಡಿಫಿಕಲ್ಟ್ ಆ್ಯಕ್ಚುಲಿ ಒಂದು ಸಿನಿಮಾನ ತೆಗೆಯೋದು. ನಾನು ಹೇಳೋದು, ಸಿನಿಮಾ ಬೇಗ ಕಂಪ್ಲೀಟ್ ಆಗಲಿ ಆ್ಯಂಡ್ ತೆರೆ ಮೇಲೆ ಬರಲಿ. ಆ್ಯಂಡ್ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್, ನೀವು ಕೃಷಿ ಮಾಡಿದ್ದೀರಾ? ಕೃಷಿ ಅನುಭವ ಇದೆಯಾ? ನಾನಿಲ್ಲ, ಬಟ್ ಹೋಗ್ತಾ ಇದೆ. ಯಾಕಂದರೆ ನಮ್ಮ ಸಕಲೇಶ್ಪುರದಲ್ಲಿ ನಮ್ಮ ತಾತಂದು ಇದಿತ್ತು, ತೋಟ ಇತ್ತು. ಸೊ ಅವಾಗೆಲ್ಲ ರಜದಲ್ಲಿ ಹೋದಾಗ ಅವ್ರು ಕರ್ಕೊಂಡು ಹೋಗೋರು, ಅಲ್ಲೆಲ್ಲ ತೋರಿಸೋರು. ಆ್ಯಂಡ್ ಒಂದೇ ನಾನು ನೋಡಿನಲ್ಲ ಅದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ಯಾಕಂದರೆ ಮಳೆ ಗಿಳೆ ಎಲ್ಲ ಜೋರಾಗಿ ಬಂದಾಗ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ನಮ್ಮ ತಾತ ಕಷ್ಟಪಡೋದು ನಾನು ನೋಡಿದ್ದೀನಿ. ಸರ್, ಎಷ್ಟೋ ಜನ ಹಳ್ಳಿಯಿಂದ ಸಿಟಿಗೆ ಬಂದರೆ ಮತ್ತೆ ಆ ಕೃಷಿನೇ ಎಲ್ಲೋ ಒಂದು ಕಡೆ ಮರೆತು ಸಿಟಿಯೆಲ್ಲ ಸೆಟ್ಲ್ ಆಗೋಂಥದ್ದು ಒಂದು ವಾಡಿಕೆ ಆಗ್ತಿದೆ ಇತ್ತೀಚೆಗೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದನ್ನು ಇದು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿಗೆ ಸಿಟಿಗೆ ಬಂದಾಗ ಆಬ್ವಿಯಸ್ಲಿ ನೀವು ಮಾಡೋ ಕೆಲಸಕ್ಕೆ ಅಲ್ಲಿ ಎಷ್ಟು ಪ್ರತಿಫಲ ಸಿಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಇಲ್ಲೇ ಇದ್ಬಿಡ್ತಾರೆ. ಓಕೆ, ಬಟ್ ರಿಯಲ್ ಆ ಒಂದು ಫಾರ್ಮರ್ಸ್ ಇರ್ತಾರಲ್ಲ, ಅವರು ಬಂದ್ರೇನೋ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಅದೇನೇ, ಆ ಭೂಮಿನೇ ಅವ್ರಿಗೆ ಒಂದು ತಾಯಿ ಇದ್ದಂಗೆ. ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾರೆ. ಇವಾಗ ಇಲ್ಲಿಂದಾನೇ ಅಲ್ಲಿಗೆ ಹೋಗ್ತಾರಲ್ಲ ಸಾಕಷ್ಟು ಜನ. ಅವರ ಸಿಟಿನಲ್ಲಿ ಕೆಲಸ ಮಾಡ್ತಾ ಇರೋರೆ ಸಾಕಷ್ಟು ಲ್ಯಾಂಡ್ ತೊಗೊಂಡು ಅಲ್ಲಿ ಹೋಗಿ ಡೆವಲಪ್ ಮಾಡ್ತಾರೆ ಅಗ್ರಿಕಲ್ಚರ್. ನಮ್ಮ ಕಿಶೋರ್ ಅವರೇ ಇದ್ದಾರಲ್ಲ ಎಕ್ಸಾಂಪಲ್ ನಮ್ಮ ಸಿನಿಮಾದವರು. ಸೊ ಎರಡೂ ಥರನೂ ಇದೆ.